ಹಾಯ್ ಹಲೋ, ವೆಲ್ಕಮ್ ಟು ಶ್ವೇತಗ್ರಜ್ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇನ್ನೂ ಚೆನ್ನಾಗಿರಲಿ ಅಂತ ನಾನು ಕೂಡ ಭಾವಿಸ್ತಾ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ಬಂದು ತುಂಬ ದಿನಗಳಾಯಿತು ಅಂತಲೇ ಹೇಳ್ಬೋದು. ಒಂದು ವಾರದ ಮೇಲಾಗಿದೆ ವೀಡಿಯೋಸ್ ಎಲ್ಲ ಮಾಡಿ, ಬಟ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ತುಂಬಾ ಲೇಟ್ ಆಯಿತು. ನೋಡಿ, ಅಡುಗೆ ಮನೆಯಲ್ಲಿ ಅನ್ನಪೂರ್ಣೇಶ್ವರಿನ ಪ್ರತಿಷ್ಠಾಪನೆ ಮಾಡಿದ್ನಲ್ವ, ಅಡುಗೆ ಮನೆಗೆ ಬಂದ ತಕ್ಷಣ ಒಂಥರ ಕಳೆ ಇರುತ್ತೆ. ಈ ಥರ ಪ್ರತಿಷ್ಠಾಪನೆ ಮಾಡಿದಾಗಿಂದ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇವತ್ತಿನ ದಿನನ ಸ್ಟಾರ್ಟ್ ಮಾಡ್ತಿದ್ದೀನಿ. ಅನ್ನಪೂರ್ಣೇಶ್ವರಿ ದರ್ಶನದಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ ಬನ್ನಿ. ಈಗ ಮಾರ್ನಿಂಗು ನಾನು ಇಲ್ಲಿ ಪಾರಿಜಾತ ಹೂವು ಬಿಟ್ಟಿರುತ್ತಲ್ವ, ಅದನ್ನು ತಗೊಂಡೋಗ್ತಾಯಿದ್ದೀನಿ. ಅಕ್ಕಿಗಳೆಲ್ಲ ಇನ್ನೂ ಹಾರಾಡ್ತಿದೆ. ಅಕ್ಕಿಗಳೆಲ್ಲ ಅವು ಕೆಲಸಕ್ಕೆ ಹೋಗ್ತಾಯಿದೆ. ನಾವು ಕೂಡ ನಮ್ಮ ಕೆಲಸನ ಮಾಡ್ಕೊಳ್ಬೇಕಲ್ಲ. ಇವತ್ತು ಏನು ಅಂದರೆ ವರಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ಗೆ ಸಿಟಿಗೆ ಹೋಗೋಣ, ಮಾರ್ಕೆಟ್ಗೆ ಅಂತ ಅಂದ್ಬಿಟ್ಟು ರೆಡಿಯಾಗಿದ್ದೀನಿ. ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಎಲ್ಲ ತಿನ್ನಿಸಿ ಸ್ಕೂಲಿಗೆ ಕಳಿಸ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ಬರೋದು ಎಷ್ಟೊತ್ತಾಗುತ್ತೋ ನನಗೆ ಗೊತ್ತಿಲ್ಲ. ನಮ್ಮ ಮಾವ ಇರ್ತಾರೆ, ಮಕ್ಕಳನ್ನ ಕರ್ಕೊಬರೋದೇನು ಪ್ರಾಬ್ಲಮ್ ಇಲ್ಲ, ಕರ್ಕೊಬರ್ತಾರೆ. ಅವ್ರ ಮನೇಲಿ ಇರ್ತಾರೆ, ಅಷ್ಟರಲ್ಲಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡಿ, ಈಗ ನಾನು ನಮ್ಮ ಅಕ್ಕ ಅವರಿಬ್ಬರು ಮತ್ತು ನಮ್ಮಮ್ಮ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ. ನಾವು ಸ್ವಲ್ಪ ಜರ್ಮನ್ ಸಿಲ್ವರಲ್ಲಿ ಒಂದೆರಡು ಪ್ಲೇಟ್ಸ್ ತೊಗೋಬೇಕಿತ್ತು ದೇವ್ರ ಕೆಳಗಡೆ ಇಡೋದಕ್ಕೆ ಅಂತ ಅಂದ್ಬಿಟ್ಟು. ಅದಕ್ಕೋಸ್ಕರ ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿದ್ದಕ್ಕೆ ಸಂಭವ್ ಪ್ರಾಡಕ್ಟ್ ಚೆನ್ನಾಗಿದೆ ಅಂತ ತೋರಿಸ್ತಿದ್ರು. ನಿಜ ಹೇಳ್ತಾ ಇದ್ದೀನಿ, ನನಗಂತೂ ಅಲ್ಲಿ ಹೋದ್ಮೇಲೆ ಯಾಕಾದರೂ ಇಲ್ಲಿ ಹೋದ್ವು ಅಂತ ಅನ್ನಿಸ್ತು ಅಂತಲೇ ಹೇಳ್ಬೋದು. ಯಾವುದು ಕೂಡ ತುಂಬ ರೇಟು ಚೆನ್ನಾಗಿತ್ತು ಪ್ರಾಡಕ್ಟ್ಸ್ ಎಲ್ಲ, ಬಟ್ ಕಾಸ್ಟ್ಲಿ ಅಂತ ಅನ್ನಿಸ್ತು. ಅದಕ್ಕೆ ನಾವು ಅಲ್ಲಿ ತಗೊಂಡಿಲ್ಲ. ಫಸ್ಟು ಮಾರ್ಕೆಟಲ್ಲಿ ಒಂದು ಶಾಪ್ಗೆ ಹೋಗಿದ್ವಿ ನಾವು, ಜರ್ಮನ್ ಸಿಲ್ವರ್ಗೆ. ಆ ಶಾಪ್ ನೇಮ್ ಹೇಳ್ತೀನಿ, ಒಂದು ನಿಮಿಷ ಜ್ಞಾಪಿಸ್ಕೊಂಡು ಹೇಳ್ತೀನಿ. ಆ ಶಾಪ್ ನೇಮ್ ಬಂದು ವಿಶ್ವಕರ್ಮ ಮೆಟಲ್ಸ್ ಅಂತ ಅಂದ್ಬಿಟ್ಟು. ಅಲ್ಲಿ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸು, ಮತ್ತು ಪ್ರೈಸು ಕೂಡ ಕಮ್ಮಿ ಅಂತಲೇ ಹೇಳ್ಬೋದು. ಮತ್ತು ತಗೊಂಡ್ವಿ. ಅದೆಲ್ಲ ನಾನಂತೂ ವೀಡಿಯೋ ಯಾವುದನ್ನು ಮಾಡೋಕ್ಕಾಗಲೇ ಇಲ್ಲ. ಮತ್ತು ಗೊತ್ತಲ್ವ, ಒಬ್ಬಳೇ ವೀಡಿಯೋ ಮಾಡಬೇಕು ಮತ್ತು ಒಬ್ಬಳೇ ಅಲ್ಲಿ ನೋಡಬೇಕು ಅಂತ ಅಂದ್ಬಿಟ್ಟು ನನಗೆ ಅಲ್ಲಿ ಫಸ್ಟು ನೋಡೋದು ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ನಾನು ಯಾವುದೇ ವೀಡಿಯೋಸ್ ಮಾಡಿಲ್ಲ. ಇದು ಬಂದು ಮತ್ತು ನೆಕ್ಸ್ಟ್ ಡೇ ನಾವು ಸ್ಯಾರೀಸ್ ತೊಗೊಳೋದಕ್ಕೆ ಅಂತ ಕಂಚಿಗೆ ಹೋಗ್ತಾಯಿದ್ದೀವಿ. ಇಲ್ಲಿಂದ ಅಷ್ಟು ದೂರ ಹೋಗ್ತಾಯಿದ್ದೀವಿ ನೋಡಿದ್ರೆ ವರಲಕ್ಷ್ಮಿ ಹಬ್ಬಕ್ಕೆ ಅಂತ. ವೆದರ್ ನೋಡಿ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಕಂಚಿಗೆ ಹೋದ್ಮೇಲೆ ಗೊತ್ತಾಯಿತು ಅಲ್ಲಿ ಎಷ್ಟು ಬಿಸಿಲು ಗೊತ್ತಾ, ತುಂಬಾ ಸೆಕೆ ಅಂತಲೇ ಹೇಳ್ಬೋದು. ನಾವಂತೂ ಬೆಂಗಳೂರಲ್ಲಿ ತುಂಬಾ ಕೂಲ್ ಚಿಲ್ಲಾಗಿರ್ತೀವಿ. ಈಗಂತೂ ಬಿಸಿಲು ಮಖ ನೋಡಿ ಅಂತೂ ಒಂದು ವಾರ 15 ದಿನ, ಒಂದು ತಿಂಗಳೇ ಆಯಿತು ಅಂತ ಅಂದ್ಕೋಬೋದು. ಅಲ್ಲಿ ತಮಿಳ್ನಾಡಲ್ಲಂತೂ ತುಂಬಾ ಬಿಸಿಲು ಅಂತಲೇ ಹೇಳ್ಬೋದು. ಅಲ್ಲಿ ಹೋಗುವಾಗ ಈ ಕ್ಲಿಪ್ನ ತಗೊಂಡಿದ್ದೀನಿ ನಾನು. ಟ್ರೈನು ಸ್ವಲ್ಪ ಬೇಗ ಹೋಗಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಸ್ವಲ್ಪ ಹೊತ್ತು ಸ್ಟಾಪ್ ಮಾಡಿದ್ದಾರೆ. ಇನ್ನೊಂದು ಏನು ಗೊತ್ತಾ, ನಾವು ಕಂಚಿಗೆ ಹೋಗುವಾಗ ಮಾರ್ನಿಂಗೇ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಇಟ್ಟಿದ್ವಿ. ಯಾಕಂದರೆ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಲ್ವ, ಬ್ರೇಕ್ಫಾಸ್ಟ್ ಮಾಡಿದರೆ ಅವರೇ ರೆಡಿಯಾಗಿ ಸ್ಕೂಲ್ಗೆ ಹೋಗ್ತಾರೆ, ಅವ್ರ ಅಪ್ಪ ನೋಡ್ಕೊಳ್ತಾರೆ ಅಂತ ಅಂದ್ಬಿಟ್ಟು ನಾವು ಕೂಡ ಅದನ್ನೇ ಬಾಕ್ಸ್ಗೆ ಹಾಕ್ಕೊಬಂದಿದ್ವಿ. ನೋಡಿ, ಎಲ್ಲ ಅವ್ರವ್ರ ಮನೆಯಲ್ಲಿ ಏನೇನು ಮಾಡಿದ್ರು ಅದು ತಗೊಂಡು ಬಂದಿದ್ದೀವಿ. ನಾವು ಕಂಚಿಗೆ ಹೋಗಿದ್ದ ಉದ್ದೇಶ ಏನು ಅಂತಂದರೆ, ನಮ್ಮ ಅಪ್ಪ ಅಮ್ಮ ಯಾವಾಗಲೂ ಆಷಾಢದಲ್ಲಿ ಕಂಚಿ ಕಾಮಾಕ್ಷಿ ದೇವಸ್ಥಾನಕ್ಕೆ ಹೋಗ್ತಾರೆ ಕಂಚಿಯಲ್ಲಿ. ಅದಕ್ಕೋಸ್ಕರ ಹಂಗೆ ದೇವಸ್ಥಾನಕ್ಕೆ ಹೋಗ್ತಿದ್ದಾರಲ್ಲ, ನಾವು ಕೂಡ ಹೋದರೆ ಸ್ಯಾರಿ ಪರ್ಚೇಸ್ ಬರ್ಬೋದು ಅನ್ನೋದಕ್ಕೋಸ್ಕರ ನಾವು ಹಾಗೆ ಹೋದ್ರಿ. ಅಪ್ಪ ತಮಿಳ್ನಾಡಲ್ಲಂತೂ ಎಷ್ಟು ಸೆಕೆ ಗೊತ್ತಾ. ನಮ್ಮ ಬೆಂಗಳೂರಲ್ಲಿ ಈಗಿರೋ ವೆದರ್ ಅಂತೂ ಸೇಮ್ ಒಳ್ಳೆ ಊಟಿಯಲ್ಲಿರೋ ಥರನೇ ಫೀಲ್ ಆಗುತ್ತೆ. ಚಳಿ ಅಷ್ಟು ಕೂಲಾಗಿರ್ತೀವಿ. ಅಲ್ಲೋಗಿ ತುಂಬಾ ಕಷ್ಟ ಆಯಿತು ಅಂತಲೇ ಹೇಳ್ಬೋದು. ದೇವಸ್ಥಾನಕ್ಕೆ ಹೋದ್ರಲ್ಲ, ಅಲ್ಲಿ ತುಂಬಾ ಲೇಟ್ ಆಗಿಬಿಡ್ತು. ನಾವು ಇಲ್ಲಿಂದ ನಮಗೆ ಟ್ರೈನ್ ಇದ್ದಿದ್ದು 5:15ಗೆ ಟ್ರೈನ್ ಇತ್ತು. ಅಲ್ಲಿ ಹೋಗೋಷ್ಟರಲ್ಲಿ ಒಂದು 11 o'clock ಆಗಿತ್ತು. ಮತ್ತು ಅಲ್ಲಿಂದ ದೇವಸ್ಥಾನಕ್ಕೆ ಹೋಗಿ 12 o'clock ಆಯಿತು. ದರ್ಶನ ಎಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲಿ 2 o'clock ಆಯಿತು. ನಮಗೆ ರಿಟರ್ನ್ ಟ್ರೈನ್ ಇದ್ದಿದ್ದು 4 o'clock ಅಂತೆ ಲಾಸ್ಟ್ ಟ್ರೈನು. ಅದು ಬಿಟ್ಟರೆ ಮತ್ತೆ 11 o'clockಗೆ ಟ್ರೈನ್ ಇರುತ್ತೆ. ಬಟ್ ಅದರಲ್ಲಿ ಸೀಟ್ ಇರುತ್ತೋ ಇರೋಲ್ಲೋ ಅಂತ ಗ್ಯಾರಂಟಿಯಾಗಿ ಹೇಳೋದಕ್ಕಾಗ್ತಿರ್ಲಿಲ್ಲ. ಅದಕ್ಕೋಸ್ಕರ ನಾವು 4 o'clock ಅಷ್ಟರಲ್ಲಿ ರೈಲ್ವೆ ಸ್ಟೇಷನ್ಗೆ ಬರಬೇಕಂದ್ರೆ 3 o'clock ಅಲ್ಲಿ ಬಿಡಬೇಕು. 1 ಅವರಲ್ಲಿ ಸೀರೆ ಸೆಲೆಕ್ಷನ್ ಮಾಡೋಕ್ಕಾಗುತ್ತಾ ನೀವೇ ಹೇಳಿ ಫ್ರೆಂಡ್ಸ್. ಅದರಲ್ಲಿ ನಮ್ಮಪ್ಪ ಬೈತಾಯಿದ್ರು, ನೀವಂತೂ ಬೇಗ ಸೆಲೆಕ್ಷನ್ ಮಾಡೋದಿಲ್ಲ ಅಂತಂದ್ಬಿಟ್ಟು. ಮತ್ತು ಟ್ರೈನ್ ಮಿಸ್ ಆಯಿತು. ಮತ್ತು ಕಂಚಿಯಲ್ಲಿ ಬಸ್ ಸ್ಟ್ಯಾಂಡಿಗೆ ಬಂದರೆ ಬಸ್ಸು ಬೆಂಗಳೂರು ದೀಗ್ತಾನೆ ಹೋಯ್ತು ಅಂತಂದರು. ಬಸ್ಸು ಕೂಡ ಮಿಸ್ ಆಯಿತು. ಎಷ್ಟು ಕಷ್ಟಪಟ್ಕೊಂಡು ಬಂದಿದ್ದೀವಿ ಅಂದರೆ, ನಾವು ಮನೆಗೆ ರೀಚ್ ಆಗೋಷ್ಟರಲ್ಲಿ ನೈಟು 2:30 3 o'clock ಆಗಿತ್ತು. ತುಂಬಾ ಕಷ್ಟ ಆಯಿತು ಅಂತಲೇ ಹೇಳ್ಬೋದು. ಯಾಕಾದರೂ ಹೋದ್ರು ಅಂತ ಅನಿಸ್ಬಿಡ್ತು. ಆ ಥರ ಆಯಿತು. ಈಗ ಬನ್ನಿ, ಫಸ್ಟು ನಾನು ಮಾರ್ಕೆಟ್ಗೆ ಹೋಗಿ ಏನೇನು ತೊಗೊಂಬಂದೆ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮಾರ್ಕೆಟ್ಗೆ ಹೋಗಿದ್ದ ಉದ್ದೇಶ ಏನಪ್ಪ ಅಂತಂದರೆ, ನನಗೆ ಒಂದು ಸ್ವಲ್ಪ
ಪ್ಲೇಟ್ ಬೇಕಿತ್ತು, ಜರ್ಮನ್ ಸಿಲ್ವರಲ್ಲಿ ಪ್ಲೇಟ್ಸ್ ಬೇಕಿತ್ತು. ಇದು ಒಂದು ಬೌಲ್ ತಗೊಂಡಿದ್ದೀನಿ. ಈ ಬೌಲು ಏನಕ್ಕೆ ಅಂತಂದರೆ ಏನಾದರೂ ನೈವೇದ್ಯ ಇಡ್ತೀವಲ್ಲ ಅದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಈ ಬೌಲ್ ಒಂದು ತಗೊಂಡಿದ್ದೀನಿ. ಬೆಳ್ಳಿದು ಕೂಡ ಇದೆ, ಬಟ್ ಅದನ್ನು ಡೈಲಿ ಯೂಸ್ ಮಾಡ್ತಿದ್ದೆ ಕಪ್ಪಾಗುತ್ತೆ, ಎಷ್ಟು ಸಲ ಉಜ್ಜುತ್ತಾನೇ ಇರಬೇಕು, ಅದೊಂದು ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಇದು ತಗೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಇದ್ರ ಪ್ರೈಸ್ ಎಲ್ಲ ನಾನು ಮತ್ತೆ ಹೋಗ್ಬಿಟ್ಟಿದ್ದೀನಿ, ಒಂದು ವಾರ ಆಯ್ತಲ್ವ, ಅದಕ್ಕೋಸ್ಕರ. ಮತ್ತು ಇದೊಂದು ಪ್ಲೇಟ್ ಬೇಕಿತ್ತು ನನಗೆ ಲಕ್ಷ್ಮಿ ಕೂರಿಸೋದಕ್ಕೆ ಅಂತಂದ್ಬಿಟ್ಟು. ದೇವ್ರ ಮನೆಗೆ ಚಿಕ್ಕದೊಂದು ಲಕ್ಷ್ಮಿ ಇದೆಯಲ್ಲ ಅದನ್ನು ಕೂರಿಸೋದಕ್ಕೆ ಅಂತಂದ್ಬಿಟ್ಟು ಅದೊಂದು ಪ್ಲೇಟ್ ತೊಗೊಂಡಿದ್ದೀನಿ. ಮತ್ತು ಈ ತೋರಣ ಅಂತೂ ಎಷ್ಟು ಸಕ್ಕತ್ತಾಗಿದೆ ಫ್ರೆಂಡ್ಸ್. ಇದು ಜರ್ಮನ್ ಸಿಲ್ವರ್ದೆ, ದೇವ್ರ ಮನೆಗೆ ಹಾಕೋದಕ್ಕೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಇದೊಂದು ತೋರಣ ತೊಗೊಂಬಂದಿದ್ದೀನಿ. ಇದರಲ್ಲಿ ಗಂಟೆ ಎಲ್ಲ ಬಂದಿತ್ತು, ಅದು ಇನ್ನೂ ಸಖತ್ತಾಗಿತ್ತು. ಬಟ್ಟು 3,500 ಏನೋ ಹೇಳಿದ್ರು. ಇದು ಬಂದು 1,500. ಇದು ಮಾತ್ರ ಚೆನ್ನಾಗಿ ಜ್ಞಾಪಕ ಇದೆ. ಇಲ್ಲೆಲ್ಲ ಲಕ್ಷ್ಮಿ ಇದೆ, ಲಕ್ಷ್ಮಿ ಕಲಶ ಆ ಥರ ಕೊಟ್ಟಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತಂದ್ಬಿಟ್ಟು. ಮಾರ್ಕೆಟ್ಗೆ ಹೋಗಿದ್ದು ಜರ್ಮನ್ ಸಿಲ್ವರ್ ತೊಗೊಂಡು ಮತ್ತು ದೇವ್ರಿಗೆ ಡೆಕೋರೇಷನ್ ಐಟಮ್ಸ್ ಸ್ವಲ್ಪ ತೊಗೊಂಡು ಬರಬೇಕಿತ್ತು, ಅದಕ್ಕೋಸ್ಕರ ಹೋಗಿದ್ವಿ. ನೋಡಿ ಇದೊಂದು ತೊಗೊಂಡಿದ್ದೀನಿ, ಆ ಕಡೆ ಈ ಕಡೆ ಹಾಕ್ತಾರಲ್ವ ಶೋಲ್ಡರ್ ಹತ್ರ, ಅದೊಂದು ದೊಡ್ಡದು ಖಾಲಿ ಇತ್ತು. ಬಟ್ ಕಲರ್ಸ್ ನಮಗೆ ಬೇಕಾಗಿದ್ದ ಕಲರ್ ಇರಲಿಲ್ಲ, ಅದಕ್ಕೆ ಚಿಕ್ಕದಾದ್ರೂ ಪರವಾಗಿಲ್ಲ ಅಂತ ಅದನ್ನೇ ತೊಗೊಂಡೆ. ಮತ್ತು ದೇವ್ರಿಗೆ ಜ್ಯುವೆಲ್ರಿ ಯಾವಾಗಲೂ ಏನಾಗ್ತಿತ್ತು ಅಂದರೆ ಗೋಲ್ಡು ನಮ್ಮದೇ ತೊಳೆದು ಗಂಜಲ ಹಾಕ್ಬಿಟ್ಟು ದೇವ್ರಿಗೆ ಹಾಕ್ಬಿಡ್ತಾ ಇದ್ವಿ. ಬಟ್ ಇವಾಗ ದೇವ್ರಿಗೆ ಒಂದು ಸಪ್ರೇಟ್ ತಂದು ಇಟ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಇದನ್ನು ತೊಗೊಂಬಂದಿದ್ದೀನಿ ನಾನು. ಮತ್ತು ಕಿರೀಟ ಫ್ರೆಂಡ್ಸ್, ಇದಂತೂ ಎಷ್ಟು ಚೆನ್ನಾಗಿದೆ ಅಲ್ಲ. ಇದೇ ಫಸ್ಟ್ ಟೈಮ್ ನಾನು ದೇವರಿಗೆ ಕಿರೀಟ ಇಡ್ತಾ ಇರೋದು. ನಾನು ಮದುವೆಯಾಗಿಂದ ಹಬ್ಬ ಮಾಡಿಕೊಂಡೇ ಬರ್ತಾಯಿದ್ದೀನಿ, ಬಟ್ ಈ ಕಿರೀಟ ಅದೆಲ್ಲ ಯಾವತ್ತೂ ಇಟ್ಟಿರಲಿಲ್ಲ. ಈ ಸಲ ಕಿರೀಟ ಕೂಡ ತೊಗೊಂಡಿದ್ದೀನಿ. ಹೇಗೆ ಕಾಣ್ತಿದೆ ಕಿರೀಟ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ಮತ್ತು ಒಂದು ಡಾಬ್ ತೊಗೊಂಡಿದ್ದೀನಿ, ಪ್ಲೇನ್ ಡಾಬು. ನಮ್ಮದೆಲ್ಲ ದೇವ್ರಿಗೆ ಹಾಕ್ಬಾರ್ದು ಅಂತ ಹೇಳ್ತಾರೆ, ಅದಕ್ಕೋಸ್ಕರ ದೇವ್ರಿಗೆ ಅಂತ ಸಪ್ರೇಟ್ ತೊಗೊಂಡು ಇಟ್ಕೊಂಡ್ರೆ ವರ್ಷ ಕೂಡ ಇದನ್ನೇ ಹಾಕ್ಬೋದಲ್ವ ಅಂದ್ಬಿಟ್ಟು ನಾನು ಈ ಥರ ಪ್ಲೇನ್ದು ಡಾಬ್ ತೊಗೊಂಡಿದ್ದೀನಿ. ಜಡೆ ಅಂತೂ ನಮ್ಮ ಮನೇಲಿ ಎಷ್ಟಿದೆ ಅಂದರೆ ಲೆಕ್ಕನೇ ಇಲ್ಲ ಫ್ರೆಂಡ್ಸ್. ನನ್ನ ಮಕ್ಕಳಿಗೆ ಡ್ಯಾನ್ಸ್ಗೆಲ್ಲ ತುಂಬಾ ತೊಗೊಂಡಿಟ್ಕೊಂಡಿದ್ದೀನಿ. ಬಟ್ ದೇವ್ರಿಗೆ ಅಂತ ಸಪ್ರೇಟಾಗಿ ಈ ಸಲ ತೊಗೊಂಡು ಇದನ್ನು ಎತ್ತಿಟ್ಬಿಡೋಣ, ಮತ್ತು ಮಕ್ಕಳಿಗೆಲ್ಲ ಯೂಸ್ ಮಾಡಬಾರ್ದು ಅಂತಂದ್ಬಿಟ್ಟು ಜಡೆ ತೊಗೊಂಡಿದ್ದೀನಿ. ನೋಡಿ ಈ ಥರ ಇದೆ, ಚೆನ್ನಾಗಿ ಕಾಣಿಸ್ತಾಯ್ತಾ, ಈ ಥರ ಇದೆ. ನೆಕ್ಸ್ಟ್ ಬಂದು ಇದು ಕೈ ಮತ್ತು ಇದು ಕಾಲು, ಈ ಥರಲ್ಲಿ ಸ್ಟೋನಲ್ಲಿ ಕೈ ಮತ್ತು ಕಾಲು ತೊಗೊಂಡಿದ್ದೀನಿ. ಇದು ಬಂದು ಕೈ. ಇಷ್ಟು ಐಟಮ್ಸ್ ತೊಗೊಂಡಿದ್ದೀನಿ. ಮತ್ತು ಒಂದು ಮೂಗ್ ಬಟ್ ತೊಗೊಂಡಿದ್ದೀನಿ. ನೋಡಿ ಈ ಥರ ಇದೆ. ನಾನು ದೇವ್ರಿಗೆ ಅಲಂಕಾರ ಮಾಡ್ತೀನಲ್ವ, ಅದನ್ನು ಕೂಡ ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ಮತ್ತು ಜುಕ್ಕ ದೇವ್ರಿಗೆ. ಹೇಗನ್ನಿಸ್ತು ಈ ಕಲೆಕ್ಷನ್ ಎಲ್ಲ ಅಂತಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ವರ್ಷ ಕೂಡ ಯಾವುದಿರುತ್ತೋ ದೇವ್ರಿಗೆ ಅದೇ ಥರ ಪೂಜೆ ಮಾಡ್ಕೊಂಡು ಹೋಗ್ತಿದ್ದೆ. ಬಟ್ ಈ ಸಲ ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂತ ಯಾಕೋ ಮನ್ಸಿಗೆ ಅನಿಸ್ತು. ಅದರಿಂದ ಫೋನಲ್ಲೆಲ್ಲ ನೋಡಿ ಸರ್ಚ್ ಮಾಡಿ ಈಗ ಹೋಗಿದ್ದೆಲ್ಲ ತೊಗೊಂಬಂದಿದ್ದೀನಿ. ಬಟ್ ದೇವ್ರಿಗೆ ಅಲಂಕಾರ ಮಾಡಿದ್ರೆ ಗೊತ್ತಾಗುತ್ತೆ ಇದೆಲ್ಲ ಹೇಗೆ ಕಾಣುತ್ತೆ ಏನು ಅಂತ ಅಂದ್ಬಿಟ್ಟು. ಮಾಡು. ಮತ್ತು ಕಂಚಿಗೆ ಹೋಗಿದ್ವಲ್ಲ, ಯಾವ್ಯಾವ ಸೀರೆ ತೊಗೊಂಬಂದ್ರೆ ಅಂತ ಬನ್ನಿ ತೋರಿಸ್ತೀನಿ. ಮತ್ತು ವರಲಕ್ಷ್ಮಿ ಹಬ್ಬಕ್ಕೆ ನಮ್ಮಪ್ಪ ಕೂಡ ಸ್ಯಾರಿ ಕೊಟ್ಬಿಡ್ತಾರೆ ನಮಗೆ. ಗೌರಿ ಹಬ್ಬಕ್ಕೆ ಕೊಡೋದಿಲ್ಲ, ಆವತ್ತಿಂದನೂ ಅಷ್ಟೇ ನಮ್ಮಪ್ಪ ವರಲಕ್ಷ್ಮಿ ಹಬ್ಬಕ್ಕೆ ಕೊಡ್ತಾರೆ. ನಮ್ಮಪ್ಪ ನಮಗೆ ಯಾವ ಸೀರೆ ತಗೊಳ್ತಿದ್ದಾರೆ ಅಂದರೆ ಈ ಸೀರೆ ನಾನು ತೊಗೊಂಡಿದ್ದೀನಿ ಸೆಲೆಕ್ಟ್ ಮಾಡಿಬಿಟ್ಟು. ಈ ಕಲರ್ ನನ್ನ ಹತ್ರ ಇರಲಿಲ್ಲ, ಅದಕ್ಕೋಸ್ಕರ. ಹೇಗೆ ಕಾಣ್ತಿದೆ ಸೀರೆ, ಫೋಲ್ಡಿಂಗ್ ಎಲ್ಲ ಓಪನ್ ಮಾಡಲ್ಲ ನಾನು, ಯಾಕಂದರೆ ಮತ್ತೆ ನಮಗೆ ಈ ಥರ ಫೋಲ್ಡ್ ಮಾಡೋದಕ್ಕೆ ಬರೋದಿಲ್ಲ. ಮತ್ತು ಇದೇ ಸೀರೆನ ನಾನು ವರಲಕ್ಷ್ಮಿಗೆ ಉಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೆಂಗೆ ಕಾಣಿಸ್ತಿದೆ ಅಂತಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಈ ಸೀರೆ ಪ್ರೈಸ್ ಬಂದು 4,000 ಇದೆ. ಹೇಗೆ ಕಾಣ್ತಿದೆ ಅಂತಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಸೀರೆ ಅಂತೂ. ಮತ್ತು ಇದೇ ಥರ ಸೇಮ್ ಈ ಕಲರೇ ತೊಗೊಂಡ್ಬಿಟ್ಟಿದ್ದೀನಿ ನಾನು ದೇವ್ರಿಗೆ ಗುಡಿಸೋದಕ್ಕೆ. ಅದಕ್ಕೋಸ್ಕರ ನಾನೇನು ಮಾಡಿದೆ ಅಂತ ಅದು ನಮ್ಮಮ್ಮಗೆ ಕೊಟ್ಬಿಟ್ಟು ನಮ್ಮಮ್ಮ ಈ ಸೀರೆ ತೊಗೊಂಡಿದ್ದು, ಅದನ್ನು ಎಕ್ಸ್ಚೇಂಜ್ ಮಾಡಿಸ್ಕೊಂಡಿದ್ದೀನಿ. ಈ ಸೀರೆ ಇಸ್ಕೊಂಡೆ ನಾನು. ಈ ಕಲರ್ ಕೂಡ ನನ್ನ ಹತ್ರ ಇರಲಿಲ್ಲ, ಅದಕ್ಕೋಸ್ಕರ ಈ ಕಲರ್ ತೊಗೊಂಡೆ. ಅಪ್ಪ ಕೊಟ್ಟಿರೋದು ಮತ್ತು ನಾನು ತೊಗೊಂಡಿರೋದು ದೇವ್ರಿಗೆ ಗುಡಿಸೋಣ ಅಂತಂದ್ಬಿಟ್ಟು ಎರಡು ಸೇಮ್ ತೊಗೊಂಡಿದ್ದೀನಿ ಕಲರು. ಅದಕ್ಕೋಸ್ಕರ ನನಗೆ ಇದು ಮತ್ತು ಅದು ಎರಡರಲ್ಲಿ ಯಾವುದನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅಂತ ಅನಿಸಿದಾಗ ಅಪ್ಪ ಕೊಟ್ಟಿದ್ದೇ ಇರಲಿ
ಅದನ್ನೇ ಎಕ್ಸ್ಚೇಂಜ್ ಮಾಡ್ಸೋಣ ಅಂತ ಅನಿಸ್ತು. ಅದಕ್ಕೋಸ್ಕರ ಅದನ್ನು ಅಮ್ಮ ಕೊಟ್ಬಿಟ್ಟು ಅಮ್ಮ ಹತ್ರ ಈ ಸೀರೆನ ತೊಗೊಂಡಿದ್ದೀನಿ. ಹೇಗೆ ಕಾಣ್ತಿದೆ ಈ ಸ್ಯಾರಿಗಳೆಲ್ಲ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಈ ಸೀರೆ ಇನ್ನೂ ಒಂದು 3 ಸೀರೆ ತೊಗೊಂಬಂದಿದ್ದೀನಿ. ನಾನು ಸ್ವಲ್ಪ ಜನಕ್ಕೆ ಇಲ್ಲಿ ಕೊಡಬೇಕು. ವರಲಕ್ಷ್ಮಿ ಹಬ್ಬಕ್ಕೆ ಒಂದು 3 ಸೀರೆ ಬೇಕಾಗುತ್ತೆ ನನಗೆ. ಅದಕ್ಕೋಸ್ಕರ ಈ ಸೀರೆ ನೋಡಿ ಕಾಂಬಿನೇಷನ್ ಹೇಗಿದೆ ಅಂತ ಅಂದ್ಬಿಟ್ಟು ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ನಾನು ಈ ಸಲ ತಂದಿರೋ ಸೀರೆ ಎಲ್ಲ ನನಗಂತೂ ತುಂಬಾ ಇಷ್ಟ ಆಯಿತು. ಮತ್ತು ಈ ಸೀರೆ ತುಂಬಾ ನನಗೆ ಲೈಕ್ ಆಯಿತು ಫ್ರೆಂಡ್ಸ್. ನೋಡಿದ ತಕ್ಷಣ ಫಸ್ಟ್ ಇದನ್ನು ನಾನು ಎತ್ತಿಟ್ಕೊಂಬಿಟ್ಟೆ ನನಗೆ ಅಂತ ಅಂದ್ಬಿಟ್ಟು. ಈ ಕಲರು ಅಷ್ಟೇ, ಎಲ್ಲೋ ನನಗೆ ಯಾವಾಗಲೂ ಇಷ್ಟನೇ ಆಗ್ತಾ ಇರಲಿಲ್ಲ, ಎಲ್ಲೋ ಕಲರ್ ಸ್ಯಾರಿನೇ ತಗೊಳ್ತಾ ಇರಲಿಲ್ಲ. ಬಟ್ ಈ ಸಲ ಎಲ್ಲೋ ಕಲರ್ ತೊಗೊಂಡಿದ್ದೀನಿ. ಎಲ್ಲೋಗೆ ಒಂಥರ ಗ್ರೀನ್ ಕಲರ್ ಬಾರ್ಡ್ರು ಮತ್ತು ಬ್ಲೂ ಕಲರ್ ಬ್ಲೌಸ್ ಬಂದಿದೆ ಮತ್ತು ಲೈಟ್ ಗ್ರೀನ್ ಬಾರ್ಡ್ರ್ ಬಂದಿದೆ. ಹೇಗೆ ಕಾಣ್ತಿದೆ ಈ ಸೀರೆ ಅಂತ ಕಾಮೆಂಟ್ ಮಾಡಿ. ಇದನ್ನು ಹಬ್ಬಕ್ಕೆ ಆದರೆ ಉಟ್ಕೊಳ್ಬೇಕು. ಇನ್ನು ಬ್ಲೌಸ್ ಸ್ಟಿಚ್ ಮಾಡಿಸಿಲ್ಲ ಫ್ರೆಂಡ್ಸ್. ಬ್ಲೌಸ್ ಸ್ಟಿಚ್ ಮಾಡಿಸೋದಕ್ಕೆ ನನಗೆ ಒಳ್ಳೆ ಟೈಲರೇ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ಸರ್ಚ್ ಮಾಡ್ತಿದ್ದೀನಿ. ಈ ಸೀರೆನ ಬ್ಲೌಸ್ ಏನಾದರೂ ಸ್ಟಿಚ್ ಮಾಡಿಸಿದೆ ಹಬ್ಬಕ್ಕೆ ಇದನ್ನು ಉಟ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು. ಮತ್ತು ಇದೊಂದು ಗ್ರೀನ್ ಸಖತ್ತಾಗಿದೆ ಅಲ್ಲ ಫ್ರೆಂಡ್ಸ್. ಈ ಸೀರೆ ಕೂಡ ಗ್ರೀನಲ್ಲಿ ಯಾವ ಸೀರೆನ ತಗೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇದು ಅಷ್ಟೇ ಯಾರಿಗೂ ಕೊಡಬೇಕು, ಅದಕ್ಕೋಸ್ಕರ ತೊಗೊಂಡಿರೋದು. ಮತ್ತು ಇದು ಮೈ ಫೇವ್ರೆಟ್. ಬ್ಲ್ಯಾಕ್ ಅಂತೂ ಸಖತ್ತಾಗಿತ್ತು ಫ್ರೆಂಡ್ಸ್. ಅಲ್ಲಿ ಸ್ಯಾರೀಸು ಬ್ಲ್ಯಾಕ್ ಕಾಂಬಿನೇಷನಲ್ಲಿ, ಬಟ್ ಎಲ್ಲ ತುಂಬಾ ಕಾಸ್ಟ್ಲಿ ಅಂತ ಅನಿಸ್ತು. ಇದು ಒಂದು ಇಲ್ಲಿ ಹೋಗಲಿ ಬ್ಲ್ಯಾಕು ಹೋಗಿದ್ದೀವಿ ಅಂತ ಅಂದ್ಬಿಟ್ಟು ಸಿಂಪಲಾಗಿರೋ ಬ್ಲ್ಯಾಕ್ ಸ್ಯಾರಿನ ತೊಗೊಂಡಿದ್ದೀನಿ. ಬಾರ್ಡರ್ ನೋಡಿ ಈ ಥರ ಇದೆ. ಇದು 500 ಏನೋ ಅಷ್ಟೇ ಫ್ರೆಂಡ್ಸ್ ಈ ಸೀರೆ. ಮತ್ತು ಇನ್ನೂ ಒಂದು ಈ ಸೀರೆನೂ ಅಷ್ಟೇ ಕೊಡೋರ್ಗೆ ಅಂತ ತೊಗೊಂಡಿದ್ದೀನಿ. ಮತ್ತು ಇನ್ನೊಂದು ಸೀರೆ ಇದೆ ಫ್ರೆಂಡ್ಸ್, ತೋರಿಸ್ತೀನಿ. ನನಗೆ ಡೈಲಿ ಯೂಸ್ಗೆ ಅಂತ ಅಂದ್ಬಿಟ್ಟು ಒಂದು 3 ಸೀರೆ ತೊಗೊಂಡಿದ್ದೀನಿ. ಸಿಂಪಲ್ಲಾಗಿದೆ. ಇದೆಲ್ಲ 1000 ಮತ್ತು 1000 ಮೇಲೆ. ಹೇಗಿದೆ ಇದು ಹೊಸ ಪ್ಯಾಟ್ರನ್ ಥರ ಕಾಣಿಸ್ತು, ಅದಕ್ಕೋಸ್ಕರ ಈ ಥರ ತೊಗೊಂಡಿದ್ದೀನಿ. 3 ಸೀರೆ ತೊಗೊಂಡಿದ್ದೀನಿ. ಒಂದು ಆಲ್ರೆಡಿ ಓಪನ್ ಮಾಡಿಬಿಟ್ಟಿದ್ದೀನಿ, ಅದಕ್ಕೆ ಅದನ್ನು ತೋರಿಸ್ತಾ ಇಲ್ಲ ನಾನು. ಮತ್ತು ಈ ಸೀರೆ ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಎಲ್ಲೋ ಅನದರ್ ಎಲ್ಲೋ ಒಂದು ಎಲ್ಲ ತೊಗೊಂಡಿದ್ದಕ್ಕೆ ಇನ್ನೊಂದು ಸೀರೆ ಎಲ್ಲೋ ಬಂತು. ಇದು ನಾನು ತೊಗೊಂಡಿಲ್ಲ, ಇದು ನನಗೆ ಕೊಟ್ಟಿರೋದು ನಮ್ಮ ಹಸ್ಬೆಂಡ್ ಇದ್ದಾರಲ್ವ, ಅವ್ರ ಅಕ್ಕವ್ರ ಮನೆಗೆ ಗ್ರೂಪ್ ರೇಷಕ್ಕೆ ಅವ್ರು ನನಗೆ ಕೊಟ್ಟಿರೋ ಸೀರೆ. ಇದು ಎಲ್ಲೋ ಒಂದು ಗ್ರೀನ್ ರೇರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸಖತ್ತಾಗಿದೆ ಸೀರೆ ಅಂತೂ. ಇದನ್ನು ನನಗೆ ಅವ್ರು ಕೊಟ್ಟಿದ್ದಾರೆ. ಗೃಹ ಪ್ರವೇಶ ಇದೆ ಫ್ರೆಂಡ್ಸ್ ಅವ್ರದ್ದು. 22nd ಏನೋ ಹೇಳ್ತಿದ್ರು, ಇನ್ನೂ ಕನ್ಫರ್ಮ್ ಡೇಟ್ ಇಲ್ಲ, ಅದಕ್ಕೋಸ್ಕರ ಸ್ಯಾರಿ ಕೊಟ್ಟಿದ್ದಾರೆ ನನಗೆ. ಮತ್ತು ಈ ಸೀರೆ ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಇದನ್ನು ನಾನು ಅವ್ರಿಗೆ, ನಮ್ಮ ಯಜಮಾನವರ ಅಕ್ಕಗೆ ಕೊಡೋದಕ್ಕೆ ಅಂತ ನಾನು ತೊಗೊಂಬಂದಿರೋ ಸೀರೆ ಇದು. ಅವ್ರ ಹತ್ರ ಈ ಕಾಂಬಿನೇಷನ್ ಇರಲಿಲ್ಲಂತೆ, ಇದೇ ಇರಲಿ ಅಂತಂದರು. ಅದಕ್ಕೋಸ್ಕರ ಈ ಸೀರೆನ ನಾನು ಅವ್ರಿಗೆ ಕೊಡ್ತಾಯಿದ್ದೀನಿ ಗಿಫ್ಟಾಗಿ. ಮತ್ತು ಫ್ರೆಂಡ್ಸ್, ನಾನು ಮತ್ತೆ ರೀಸೆಂಟಾಗಿ ಮತ್ತೆ ಹೋಗಿದ್ವಿ ಮಾರ್ಕೆಟ್ಗೆ. ಏನಕ್ಕೆ ಅಂತಂದರೆ ವರಲಕ್ಷ್ಮಿನ ಕೂರಿಸೋದಕ್ಕೆ ಒಂದು ಸ್ಟ್ಯಾಂಡ್ ತಗೊಬರೋದಕ್ಕೆ. ಆ ಸ್ಟ್ಯಾಂಡ್ ಹೇಗಿದೆ ಅಂತ ಅಂದ್ಬಿಟ್ಟು ಈಗ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ. ನಿಮಗೂ ಕೂಡ ಹೆಲ್ಪ್ ಆಗುತ್ತಲ್ಲ, ಹಬ್ಬಕ್ಕಿಂತ ಮುಂಚೆ ತೋರಿಸಿದ್ರೆ ನೀವು ಯಾರಾದರೂ ತಗೊಳ್ಳೋ ಹೋಗಿದ್ರೆ ತಗೊಳ್ಬೋದು ಅಂತ ಅಂದ್ಬಿಟ್ಟು ಬನ್ನಿ ಈಗ ಸ್ಟ್ಯಾಂಡನ್ನು ತೋರಿಸ್ತೀನಿ. ಸ್ಟಾಪ್ ಮಾಡೋದು ಆಯಿತಾ? ನೋಡಿ, ಇದೊಂದು ಸ್ಟ್ಯಾಂಡ್ ತೊಗೊಂಡಿದ್ದೀನಿ. ಇದು ಎಲ್ಲರಿಗೂ ಗೊತ್ತಲ್ವಾ, ಇದು ಹೂವು ಹಾಕ್ಲಿಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಈ ಸ್ಟ್ಯಾಂಡ್ ತೊಗೊಂಡಿದ್ದೀನಿ. ಇದು 100 ರೂಪೀಸ್ ಏನೋ ಅಷ್ಟೇ. ಬೇರೆ ಕಡೆ ಹೋದರೆ 200 ಹೇಳ್ತಾರೆ ಅದನ್ನೇ. ಮತ್ತು ಮೀಶೋದಲ್ಲೂ ಕೂಡ ಸರ್ಚ್ ಮಾಡಿದ್ದೀನಿ, ಅದರದ್ದು ಲಿಂಕ್ ಬೇಕಿದ್ರೆ ನಾನು ಹಾಕ್ತೀನಿ. 230 ಏನೋ ಇದೆ ಮೀಶೋದಲ್ಲಿ. ಮತ್ತು ಕುಂಕುಮ ಕೊಡೋದಕ್ಕೆ ನೋಡಿ ಬ್ಲೌಸು ಕಾಟನ್ ಬ್ಲೌಸ್ ತೊಗೊಂಡಿದ್ದೀನಿ. ನಾರ್ಮಲ್ ತೊಗೊಂಡ್ರೆ ಯಾರೂ ಸ್ಟಿಚ್ ಮಾಡಿಸೋದಿಲ್ಲ, ಚೆನ್ನಾಗಿರೋದಿಲ್ಲ ಅಂತಂದ್ಬಿಟ್ಟು ನಾನು ಚೆನ್ನಾಗಿರೋ ಕ್ವಾಲಿಟಿನೇ ಕೊಟ್ಟರೆ ಚೆನ್ನಾಗಿರೋದೇ ಕೊಡಬೇಕು ಅಂತ ಅಂದ್ಬಿಟ್ಟು ಈ ಥರ ಬ್ಲೌಸ್ನ ತೊಗೊಂಡಿದ್ದೀನಿ. ಬ್ಲೌಸ್ ಅಂತೂ ನಿಜ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಕ್ವಾಲಿಟಿ ವೈಸ್ ಅಂತೂ ಮಾತಾಡೋಂಗಿಲ್ಲ, ತುಂಬ ಸೂಪರಾಗಿದೆ ಬ್ಲೌಸು. ಇದನ್ನು ಕುಂಕುಮಕ್ಕೆ ಕೊಡೋದಕ್ಕೆ ಈ ಬ್ಲೌಸ್ನ 2 ಸೆಟ್ ತೊಗೊಂಬಂದಿದ್ದೀನಿ ನಾನು. ಮತ್ತು ಫ್ರೆಂಡ್ಸ್, ಬಾಗಿಲಿಗೆ ಹಾಕೋದಕ್ಕೆ ಹೂವು ಕೂಡ ತೊಗೊಂಬಂದಿದ್ದೀನಿ. ಯಾಕಂದರೆ ನಮ್ಮದು ಹೊಸ ಮನೆ ಅಲ್ವಾ, ನಾನು ಇನ್ನೂ ಹೂವು ಏನೂ ಹಾಕ್ತಿರಲಿಲ್ಲ ಬಾಗಿಲಿಗೆ. ಅದಕ್ಕೆ ತಗೋ ಅಂತ ನಮ್ಮಮ್ಮ ಮತ್ತು ನಮ್ಮ ಅಕ್ಕ ಹೇಳಿದ್ದಕ್ಕೋಸ್ಕರ ಇದು ಫ್ಲವರ್ಸ್ನ ತೊಗೊಂಡಿದ್ದೀನಿ. ನೋಡಿ, ಈ ಕಲರ್ ತೊಗೊಂಡಿದ್ದೀನಿ. ನಮ್ಮ ದೊಡ್ಡಕ್ಕ ಬಂದು ಎಲ್ಲೋ ತೊಗೊಂಡಿದ್ದಾರೆ, ಇನ್ನೊಬ್ಬಕ್ಕ ಪಿಂಕ್, ನಾನು ಮೆರೂನ್ ತೊಗೊಂಡಿದ್ದೀನಿ. ತೊಗೊಂಡ್ರೆ 3 ಜನ ಕೂಡ ಒಂದೇ ಥರ ತೊಗೊಂಡ್ಬಿಡ್ತೀವಿ, ಅದೇನೋ ಗೊತ್ತಿಲ್ಲ. ಎಲ್ಲಿಂದ ಮಾತಾಡ್ಕೊಂಡು ಹೋಗಿರ್ತೀವಿ,
ಬೇರೆ ಬೇರೆ ಡಿಸೈನು ಬೇರೆ ಬೇರೆ ಪ್ಯಾಟರ್ನ್ ತಗೊಳ್ಳೋಣ ಅಂತ. ಬಟ್ ಅಲ್ಲಿ ಹೋದ್ಮೇಲೆ ಯಾರಿಗೊಬ್ಬರಿಗೆ ಏನು ಇಷ್ಟ ಆಗುತ್ತೋ ಅದೇ ಎಲ್ಲರಿಗೂ ಇಷ್ಟ ಆಗುತ್ತೆ, ಮತ್ತು ಬೇರೆ ಬೇರೆ ಕಲರ್ ಅದನ್ನೇ ತೊಗೊಂಡು ಬಂದ್ಬಿಡ್ತೀವಿ. ಈಗ ಬನ್ನಿ ಸ್ಟ್ಯಾಂಡನ್ನ ತೋರಿಸ್ತೀನಿ ಹೇಗಿದೆ ಅಂತ ಅಂದ್ಬಿಟ್ಟು, ಮತ್ತು ಅದ್ರ ಪ್ರೈಸ್ ಏನು ಅಂತ ಕೂಡ ತಿಳಿಸ್ತೀನಿ. ನೋಡಿ ಸ್ಟ್ಯಾಂಡ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರಲ್ಲ, ಇದು ಕಾಲು ಇಡೋದಕ್ಕೆ ಅಮ್ಮಂದು, ಇದು ಕೈ ಇಡೋದಕ್ಕೆ, ಇಲ್ಲಿ ರೌಂಡಲ್ಲಿ ಕಳಶ ಇಟ್ಕೊಂಡು ಇದಿದೆಯಲ್ಲ ಇದು ಕಟ್ಕೊಳ್ಳೋದಕ್ಕೆ ಅಂತ ಗ್ರಿಪ್ಪಿಗಿರುತ್ತೆ ಅಂತಂದ್ಬಿಟ್ಟು, ಇಲ್ಲಿ ಸ್ವಲ್ಪ ಸಣ್ಣ ಮಾಡಿದಾರಲ್ವ, ಇಲ್ಲಿ ಡಾಪ್ ಥರ ಬರುತ್ತೆ, ಶೇಪ್ ಕೂಡ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ತೊಗೊಂಬಂದಿರೋದು. ಈ ಸ್ಟ್ಯಾಂಡ್ಗೋಸ್ಕರನೇ ನಾವು ನೆನ್ನೆನೋ ಮೊನ್ನೆನೋ ಹೋಗಿ ತೊಗೊಂಬಂದಿರೋದು ಸ್ಟ್ಯಾಂಡು. ಈ ಸ್ಟ್ಯಾಂಡ್ ನಮಗೆ ಎಷ್ಟಕ್ಕೆ ಸಿಕ್ಕಿತು ಹೇಳಿ ಫ್ರೆಂಡ್ಸ್, ನೋಡೋಣ. ನಾವು ಫಸ್ಟು ಇದಕ್ಕೆ ಹೋಗಿದ್ರಲ್ವ ಜರ್ಮನ್ ಸಿಲ್ವರ್ಗೆ, ಆವತ್ತು 1200 ಹೇಳಿದ್ರು. 1000 ಕೊಟ್ಟು ತೊಗೊಂಡೋಗ್ಬಿಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಲಗೇಜ್ ತುಂಬ ಇತ್ತು ಅಂತ ಅಂದ್ಬಿಟ್ಟು ಇನ್ನೊಂದು ಸಲ ಬರೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಆವಾಗ ಈ ಸ್ಟ್ಯಾಂಡ್ ಎಷ್ಟು ಹೇಳಿದ್ರು ಗೊತ್ತಾ ಫ್ರೆಂಡ್ಸ್ ಅವರು ನಮಗೆ? ಈ ಸ್ಟ್ಯಾಂಡನ್ನ ನಾವು ಆಮೇಲೆ ಹೋಗಿ ಕೇಳಿದ್ರೆ ಅವರು ನಮಗೆ 700 ಅಂತ ಹೇಳ್ಬಿಟ್ರು ಫ್ರೆಂಡ್ಸ್. ಫುಲ್ ಸ್ಟಾಕ್ ಆಗೋಯ್ತು. ಹಬ್ಬ ಹತ್ರ ಬರ್ತಾ ಜಾಸ್ತಿ ತಾನೇ ಆಗುತ್ತೆ, ಅದು ಹೆಂಗೆ ಕಮ್ಮಿ ಹೇಳಿದ್ರಂತ ನಮ್ಗೆ ಅರ್ಥನೇ ಆಗಿಲ್ಲ. ಅವರು 700 ಹೇಳಿದ್ರು, ನಮ್ಮ ಅಮ್ಮ ಬಂದು 500 ಕೇಳಿದ್ರು. ಬಟ್ 500ಗೆ ಅವರು ಕೊಟ್ಟಿಲ್ಲ. ಲಾಸ್ಟ್ ಫೈನಲ್ಲು 600 ಮಾಡ್ಕೊಂಡು ತೊಗೊಂಬಂದ್ವಿ ಈ ಸ್ಟ್ಯಾಂಡ್ನ. ಆಮೇಲೆ ನಾವು ಸ್ವಲ್ಪ ಮುಂದೆ ಹೋದ್ಮೇಲೆ ನಮ್ಮ ಕಣ್ಣೆದುರುಗಡೆನೇ ಯಾರೋ 800 ಕೂಡ ತೊಗೊಂಡೋದ್ರು. ಒಂದೊಂದು ಹತ್ರ ಒಂದೊಂದು ಥರ ವ್ಯಾಪಾರ ಅಂತ ಹೇಳ್ತಾರಲ್ವ, ಆ ಥರ ಆಯಿತು. ಆಮೇಲೆ ಈ ಸ್ಟ್ಯಾಂಡ್ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋನ ತುಂಬ ದಿನದಿಂದ ಎಡಿಟ್ ಮಾಡಿ ಹಾಕೋದಕ್ಕೆ ನನಗೆ ಟೈಮೇ ಇರಲಿಲ್ಲ. ಇನ್ನು ಮುಂದೆ ವೀಡಿಯೋಸು ಕಂಟಿನ್ಯೂಸ್ ಆಗಿ ಹಾಕ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಹೋಗಿ ಬರ್ತೀನಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.